ನೀವು ಎರಡು ಕಾರಣಗಳಿಂದ ಎಲ್ರಿಗೂ ಇಷ್ಟ ಆಗ್ತೀರ. ಅದಕ್ಕೆ ನಾನು ಸಾಂಸ್ಕೃತಿಕ ಪರಿಚಾರಕರು ಅಥವಾ ಸಾಂಸ್ಕೃತಿಕ ರಾಯಭಾರಿ ಅನ್ನೋ ಪದವನ್ನು ಬಳಸಿದೆ. ಬೇಸಿಕಲಿ ನೀವು ಹಿರೇಮಲ್ಲೂರು ಈಶ್ವರನ್ ಕಾಲೇಜಿನ ಪ್ರಾಚಾರ್ಯರಾಗಿ ಬಹಳ ಬೇಗ ಆ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ್ರಿ. ಇದಕ್ಕೆ ನಿಮ್ಮ ವೈಯಕ್ತಿಕ ಆಸಕ್ತಿ ಕಾರಣನೋ ಅಥವಾ ನಿಮಗೆ ಸಿಕ್ಕಂಥ ಮಾರ್ಗದರ್ಶನ ಅಥವಾ ಯಾವುದು ಪ್ರೇರಕ ಶಕ್ತಿಯಾಗಿ ಅಲ್ಲಿತ್ತು? ಬಹಳ ಮುಖ್ಯವಾಗಿ ನನ್ನ ಗುರುಗಳಾದಂಥ ಡಾಕ್ಟರ್ ಎಂ ಕಲಬುರ್ಗಿ ಅವರು ಕಾರಣ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಅತ್ಯಂತ ಚೈತನ್ಯಶಾಲಿಯಾದಂಥ ಒಂದು ವ್ಯಕ್ತಿತ್ವ ಅವ್ರದ್ದು. ಅವ್ರ ಬಳಿ ಯಾರಾದರೂ ಸುಳಿದ್ರೆ ಆ ಸುಳಿದವರ ಮೈಯೊಳಗೆಲ್ಲ ಅವರ ಚೈತನ್ಯ ಪ್ರವಹಿಸಬೇಕು. ಆ ರೀತಿಯೊಳಗೆ ಅವರು ತುಂಬ ಪ್ರಭಾವಿಸ್ತಾ ಇದ್ದರು. ಹೀಗಾಗಿ ಆರಂಭಕ್ಕೆ ಆ ಸಂಸ್ಥೆಯ ಹೊಣೆಗಾರಿಕೆ ನನಗೆ ವಹಿಸ್ಕೊಡ್ಲಿಕ್ಕೆ ಅವರೇ ಕಾರಣ. ಆಮೇಲೆ ಒಂದು ದಿವಸ ಅವರು ಬೆಂಗಳೂರಿಗೆ ಹೋಗಬೇಕಾಗಿತ್ತು. ನಾನು ಅವ್ರನ್ನ ಬೆಂಗಳೂರಿಗೆ ಬಿಡ್ಲಿಕ್ಕೆ ಹೋಗಿದ್ದೆ. ಅವತ್ತು ಟ್ರೈನ್ ಬರೋದು ಸ್ವಲ್ಪ ತಡ ಆಯಿತು. ಆಗ ನಾವು ಬೆಂಚಿನ ಮೇಲೆ ಕೂತ್ಕೊಂಡು ಒಬ್ರಿಗೊಬ್ರು ಮಾತಾಡ್ತಾ ಇದ್ದಾಗ ನನಗೊಂದು ಮಾತು ಹೇಳಿದರು. ನೀ ಕಾಲೇಜ್ ಹೆಂಗೆ ಕಟ್ಬೇಕಂದ್ರೆ ನಿನ್ನ ಕಾಲೇಜಿನ ಎದುರಿಗೆ 100 ಕಾರುಗಳು ನಿಂದಿರ್ಬೇಕು ನೋಡು, ಅಷ್ಟು ಚೆನ್ನಾಗಿ ನೀನು ಕಾಲೇಜ್ ಕಟ್ಟಬೇಕು, ಭಾಳ ಅದೊಂದು ಅತ್ಯುತ್ತಮವಾದ ಸಂಸ್ಥೆ ಆಗಬೇಕು, ನೀನು ಅದನ್ನು ನಂಗೆ ರೂಪಿಸ್ಬೇಕು ಅಂತ. ಮತ್ತು ವಿಶೇಷವಾಗಿ ಅವರು ನನ್ನ ಮನದ ಅಧಿದೇವತೆ. ಅಷ್ಟರ ಮಟ್ಟಿಗೆ ನಾನು ಅವರನ್ನು ಗೌರವಿಸ್ತಾ ಇದ್ದೆ, ಈಗಲೂ ಗೌರವಿಸ್ತಾ ಇದ್ದೀನಿ. ಅವ್ರ ಮಾತು ಅಂದರೆ ಅದು ನನಗೆ ಏನೆಲ್ಲವೂ ಅದು ಆಗಲೇಬೇಕು, ಅವ್ರು ಅಪೇಕ್ಷೆ ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ಹಾಗೆ ಮಾಡಬೇಕು ಅನ್ನುವಂಥ ಒಂದು ಹಂಬಲ ನನ್ನದು ಆಗಿತ್ತು. ಹೀಗಾಗಿ ಆ ಕಾಲೇಜಿನ ಹಿಂದಿನ ಬಹುದೊಡ್ಡ ಚೈತನ್ಯ ನನ್ನ ಗುರುಗಳಾದಂಥ ಡಾಕ್ಟರ್ ಎಂ ಕಲಬುರ್ಗಿಯವರು ಮತ್ತು ಪೂಜ್ಯರಾದಂಥ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳು. ಒಂದು ಕಡೆ ಕಲಬುರ್ಗಿ ಸರ್ ಅವರ ಪ್ರೇರಣೆ, ಮತ್ತೊಂದು ಕಡೆ ಪೂಜ್ಯ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರ ವಾತ್ಸಲ್ಯ. ಆ ಕಾಲೇಜಿನಲ್ಲಿ ನನ್ನ ಸೇವೆ ಇಲ್ಲಿವರೆಗೂ ಏನು ನಡೀತಾ ಬಂದಿದೆಯಲ್ಲ, ಅವರು ಇದ್ದಂಥದ್ದು 2002ರಿಂದ ಗುರುಗಳು ಲಿಂಗೈಕ್ಯರಾಗುವ ಹಂತ ಏನಿದೆ 2018ರವರೆಗೂ ನನ್ನ ಮೇಲೆ ತೋರಿದಂಥ ವಾತ್ಸಲ್ಯ ಇದೆಯಲ್ಲ, ಅದು ಯಾವ ಜನ್ಮದ ಋಣಾನುಬಂಧವೋ ಏನೋ. ಒಬ್ಬ ತಾಯಿ, ಬಂಧು, ಹಿತೈಷಿ ಅವರೆಲ್ಲ ನೀಡಬಹುದಾದಂಥ ಒಂದು ಪ್ರೀತಿ ವಾತ್ಸಲ್ಯವನ್ನು ಗುರುಗಳು ತೋರಿಸ್ಕೊತ ಬಂದ ಕಾರಣದಿಂದ ಒಂದು ಕಡೆ ಆ ವಾತ್ಸಲ್ಯ, ಇನ್ನೊಂದು ಕಡೆ ಗುರುಗಳ ಆ ಚೈತನ್ಯದಾಯಕವಾದ ಮಾತುಗಳು ಇವತ್ತು ಆ ಸಂಸ್ಥೆಗೆ ಈ ರೂಪವನ್ನು ನೀಡಿವೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಇದು ಹೊಸ ಸೈನ್ಸ್ ಕಾಲೇಜನ್ನು ಸ್ಟಾರ್ಟ್ ಮಾಡಬೇಕಾದಾಗ ಹೌದು, ಸೈನ್ಸ್ ಬ್ಯಾಕ್ಗ್ರೌಂಡ್ ಇದ್ದವ್ರನ್ನೇ ಕಾಲೇಜಿಗೆ ಪ್ರಾಚಾರ್ಯರಾಗಿ ಮಾಡೋದು ಒಂದು ಪರಿಪಾಠ ಇದೆ. ಯಾವ ಕಾರಣದಿಂದ ಸಾಹಿತ್ಯದ ವಿದ್ಯಾರ್ಥಿಯಾದ ನಿಮ್ಮನ್ನು ಕಲಬುರ್ಗಿ ಸರ್ ಪ್ರಿನ್ಸಿಪಾಲ್ರಾಗಿ ಮಾಡಲಿಕ್ಕೆ ನಿರ್ಣಯ ಮಾಡಿದ್ರು? ಹಿರೇಮಲ್ಲೂರು ಈಶ್ವರನ್ ಕಾಲೇಜು ನನ್ನ ಪಾಲಿಗೆ ಒಂದು ಬೋಧಿ ವೃಕ್ಷ. ಅದು ನಾನು ಅಲ್ಲಿಗೆ ಹೋದ ಮೇಲೆ ನನಗೆ, ನಾನೇನು ಪ್ರಿನ್ಸಿಪಾಲ್ ಆಗುವಂಥ ವಯಸ್ಸಲ್ಲ, ಅದು ಒಂದು 28-29 ವರ್ಷದ ಯುವಕ ನಾನಾಗ. ಯೂಶ್ವಲಿ ಆ ವಯಸ್ಸಿನಲ್ಲಿ ಭಾಳ ಜನ ಏನೆಲ್ಲ ಮನಸ್ಸಿನ ಖಯಾಲಿಗಳಿಗೆ ಅನುಗುಣವಾಗಿ ವರ್ತಿಸ್ಕೊಂಡು ಜೀವಿಸ್ತಾ ಇರ್ತಾರೆ. ಆದರೆ ಅಂಥ ಒಂದು ಚಿಕ್ಕ ಪ್ರಾಯದಲ್ಲಿ ಭಾಳ ದೊಡ್ಡ ಒಂದು ಹೊಣೆಗಾರಿಕೆ ನನ್ನ ಮೇಲೆ ಬಿತ್ತು. ಆಗ ಆ ಸಂಸ್ಥೆಯ ಒಳಗಡೆ ನಾನು ಪ್ರವೇಶ ಮಾಡಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದಾಗ ನನಗನ್ನಿಸಿದ್ದು 2 ಸಂಗತಿಗಳು. ಒಂದು, ಒಬ್ಬ ಮನುಷ್ಯನಿಗೆ ಒಳ್ಳೆಯ ಮನಸ್ಸಿರಬೇಕು, 2 ಸ್ವಚ್ಛ ಕೈಗಳಿರಬೇಕು. ಇದು ಒಂದು. ಎಲ್ಲಿ ಒಳ್ಳೆಯ ಮನಸ್ಸು ಮತ್ತು 2 ಸ್ವಚ್ಛ ಕೈಗಳಿರ್ತಾವೋ ಅಲ್ಲಿ ನಾವು ಸ್ವರ್ಗವನ್ನೇ ನಿರ್ಮಿಸಬಹುದು. ಇದರ ಜೊತೆಗೆ ನನಗನ್ನಿಸಿದಂಥ ಇನ್ನೊಂದು ಭಾಳ ಮಹತ್ವದ ಒಂದು ಸಂಗತಿ ಯಾವುದು ಅಂದರೆ, ನಮ್ಮಲ್ಲಿ ಭಾಳ ಜನರಿಗೆ ಕ್ವಾಲಿಫಿಕೇಷನ್ಸ್ ಅದಾವೆ, ಸಿಕ್ಕಾಪಟ್ಟೆ ಕ್ವಾಲಿಫಿಕೇಷನ್ಸ್. ಈಗಂತೂ ಎಲ್ಲರೂ ಟೆಕ್ನಿಕಲಿ ಆ ಕ್ವಾಲಿಫಿಕೇಷನ್ಸ್ ಕಡೆನೇ ಹೆಚ್ಚು ಲಕ್ಷ್ಯ ವಹಿಸ್ತಾ ಇದ್ದಾರೆ. ಆದರೆ ನನಗೆ ಈಶ್ವರನ್ ಕಾಲೇಜ್ ತಿಳಿಸಿಕೊಟ್ಟಂಥ ಒಂದು ಸಂಗತಿ ಏನು ಅಂದರೆ, ಈ ಕ್ವಾಲಿಫಿಕೇಷನ್ಗಿಂತ ಭಾಳ ಮಹತ್ವದ್ದು ಯಾವುದು ಅಂದರೆ ಕನ್ಸರ್ನ್ ಅನ್ನಿ. ಆ ಕನ್ಸರ್ನ್ ಅನ್ನೋದು ಇದೆಯಲ್ಲ, ಆ ಕನ್ಸರ್ನ್ ಅನ್ನೋದು ಯಾರಲ್ಲಿ ಇರ್ತದೆ ಅವ್ರಿಗೆ ಎಷ್ಟೋ ಐಡಿಯಾಗಳು ಕಾಸ್ಮಿಕ್ ಆಗಿ ಕನೆಕ್ಟ್ ಆಗ್ತವೆ. ಯಾಕಂದರೆ ನಾನು ಒಬ್ಬ ಕಲೆಯ ವಿದ್ಯಾರ್ಥಿ, ನನ್ನ ಗುರುಗಳು ಒಬ್ಬ ಕಲೆಯ ಪ್ರಾಧ್ಯಾಪಕರು ಅಂದೆ. ಹೀಗಾಗಿ ವೈಜ್ಞಾನಿಕ ವಿಷಯಗಳ ಸಂದರ್ಭ ಬಂದಾಗ ಅಥವಾ ಒಂದು ವಿಜ್ಞಾನ ಕಾಲೇಜನ್ನು ಕಟ್ಟುವ ಸಂದರ್ಭ ಬಂದಾಗ ಅವರು ನನಗೆ ಸ್ಫೂರ್ತಿಯಾಗಿದ್ದರೆ ಹೊರತು, ಆದರೆ ಯಾವುದೇ ರೀತಿಯ ಮಾರ್ಗದರ್ಶನ ಮಾಡುವ ಹಾಗೆ ಅಂದರೆ ಈ ಒಂದು ಸೈನ್ಸ್ ರಿಲೇಟೆಡ್ ಮಾರ್ಗದರ್ಶನ ಮಾಡುವಂಥ ಬ್ಯಾಕ್ಗ್ರೌಂಡ್ ಅವ್ರಿಗೂ ಇರಲಿಲ್ಲ. ಹಾಗೆ ನನಗೂ ಇರಲಿಲ್ಲ. ನಾನು PUC ಸೈನ್ಸ್ ವಿದ್ಯಾರ್ಥಿ ನಿಜ, BSc 1 ಸೈನ್ಸನ್ನು ಓದಿದ್ದೆ ನಿಜ,
ಆದರೆ ಕಾಲೇಜನ್ನು ಕಟ್ಬೋದಾದಂಥ, ಕಾಲೇಜನ್ನು ಬೆಳೆಸ್ಬೋದಾದಂಥ ಒಂದೇನು ತಿಳುವಳಿಕೆ ಇರಲಿಲ್ಲ. ಸೊ ಆಗ ನನಗನ್ನಿಸಿದ್ದೇನು ಅಂದರೆ, ಕ್ವಾಲಿಫಿಕೇಷನ್ಸ್ ಎಷ್ಟು ಇಂಪಾರ್ಟೆಂಟೋ ಅದಕ್ಕಿಂತ ಇಂಪಾರ್ಟೆಂಟ್ ಯಾವಾಗಲೂ ಕನ್ಸರ್ನ್. ಮತ್ತು ನನಗೆ ಅದು ನನ್ನ ಸಂಸ್ಥೆ ಅಂತಲೇ ನಾನು ಭಾವಿಸಿದ್ದು. ಅದು ತೋಂಟದಾರ್ಯ ಸ್ವಾಮೀಜಿಯವರ ಸಂಸ್ಥೆ ಅಥವಾ ಒಂದು ವಿದ್ಯಾಪೀಠದ ಸಂಸ್ಥೆ ಹೀಗೆಲ್ಲ ನಾನೇನು ಅದನ್ನು ಭಾವಿಸ್ಲಿಲ್ಲ. ಯಾಕಂದರೆ ನನ್ನ ಹಿಂದೆ ನನ್ನ ಗುರುಗಳು ನನಗೆ ಹೇಗೆ ಪ್ರೇರೇಪಣೆ ಕೊಡ್ತಾಯಿದ್ರು ಅಂದರೆ, ಅದು ನಿನ್ನದೇ ಕಾಲೇಜು. ಮತ್ತು ಇವತ್ತಿಗೂ ಕೂಡ ಧಾರವಾಡದಲ್ಲಿ ಅದನ್ನು ಭಾಳ ಜನ ತೋಂಟದಾರ್ಯ ಕಾಲೇಜ್ ಅನ್ನೋದಕ್ಕಿಂತ ಹೆಚ್ಚಿಗೆ ತೋಡ್ಕರ್ ಕಾಲೇಜ್ ಅಂತಲೇ ಆ ಸಂಸ್ಥೆಯನ್ನು ಗುರುತಿಸ್ತಾರೆ. ಅದಕ್ಕೆ ಕಾರಣ ಇಷ್ಟೇ ನಾನು ಹೇಳೋದು, ಕನ್ಸರ್ನ್.